ಹವಾಮಾನ ವೈಪರೀತ್ಯ ಹಾಗೂ ಗುಡುಗು ಸಹಿತ ಭಾರೀ ಮಳೆಯ ಪರಿಣಾಮ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಗುರುವಾರ ಸಂಜೆ ವಿಮಾನಗಳ ಲ್ಯಾಂಡಿಂಗ್ ವ್ಯತ್ಯಯಗೊಂಡಿತು. ಕೆಳಗಿಳಿಯಲು ಸಾಧ್ಯವಾಗದೆ ಕೆಲವು ಸಮಯ ವಿಮಾನಗಳು ಆಗಸದಲ್ಲೇ ಸುತ್ತಾಡಿದ ಪರಿಣಾಮ ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಯಿತು. ಬೆಂಗಳೂರಿನಿಂದ ಮಂಗಳೂರಿಗೆ ಆಗಮಿಸ್ತಾ ಇದ್ದ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್‌ನ IX-2924 ಬೋಯಿಂಗ್ 737 ಮ್ಯಾಕ್ಸ್ 8 ಈ ವಿಮಾನ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ಗೆ ಪ್ರಯತ್ನಿಸಿದ್ರೂ ಪ್ರತಿಕೂಲ ಹವಾಮಾನದಿಂದಾಗಿ ತಕ್ಷಣ ಇಳಿಯಲು ಸಾಧ್ಯ ಆಗಲಿಲ್ಲ. ಪರಿಣಾಮ ವಿಮಾನವು ಹೋಲ್ಡಿಂಗ್ ಪ್ಯಾಟರ್ನ್ನಲ್ಲಿ ಹಲವು ಸುತ್ತುಗಳನ್ನ ಆಗಸದಲ್ಲೇ ಹೊಡೆಯಿತು. ಗುರುವಾರ ಸಂಜೆ ಮಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗಿದ್ದು, ದಟ್ಟ ಮೋಡ ಹಾಗೂ ಮಳೆಯ ಕಾರಣದಿಂದ ವಿಮಾನಗಳ ಇಳಿಯುವಿಕೆಗೆ ಅಡಚಣೆ ಉಂಟಾಯಿತು ಎಂದು ತಿಳಿಸಿದ. ಮೂಡಬಿದ್ರೆ, ಬೆಳ್ತಂಗಡಿ, ಬಂಟ್ವಾಳ ಮತ್ತು ವಿಟ್ಲ ಭಾಗಗಳಲ್ಲಿ ಕಡಿಮೆ ಎತ್ತರದಲ್ಲಿ ವಿಮಾನ ಸುತ್ತಾಡ್ತಾ ಇರೋದನ್ನ ಗಮನಿಸಿದ ಸ್ಥಳೀಯರು ಆತಂಕಗೊಂಡ್ರು. ಒಂದೇ ಪ್ರದೇಶದಲ್ಲಿ ವಿಮಾನ ಮತ್ತೆ ಸುತ್ತಾ ಇರೋದನ್ನ ಕಂಡು ಕೆಲವರು ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಗಿರಬಹುದೆಂದು ಶಂಕಿಸಿದ್ರು. ವಿಟ್ಲ ಸಮೀಪ ವಿಮಾನವು ಆಗಸದಲ್ಲಿ ಸುತ್ತಾಡ್ತಾ ಇರುವ ದೃಶ್ಯ ಫ್ಲೈಟ್ ರಾಡರ್ ಆ್ಯಪ್ನಲ್ಲೂ ದಾಖಲಾಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಇದರ ವಿಡಿಯೋ ಹಾಗೂ ಮಾಹಿತಿ ವ್ಯಾಪಕವಾಗಿ ವೈರಲ್ ಆಯಿತು. ಕೆಲವು ಸಮಯ ಹೋಲ್ಡಿಂಗ್ ಪ್ಯಾಟರ್ನ್ನಲ್ಲಿ ಸುತ್ತಾಡಿದ ಬಳಿಕ ಹವಾಮಾನದಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆ ಕಂಡುಬಂದ ಹಿನ್ನೆಲೆಯಲ್ಲಿ ವಿಮಾನ ಸುರಕ್ಷಿತವಾಗಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಯಿತು. ಮಳೆ ಹಾಗೂ ದಟ್ಟ ಮೋಡದ ಪರಿಣಾಮ 2 ವಿಮಾನಗಳು ಲ್ಯಾಂಡಿಂಗ್ಗೆ ತೊಂದರೆ ಅನುಭವಿಸಿವೆ. ಬಳಿಕ 2 ವಿಮಾನಗಳು ಹೋಲ್ಡಿಂಗ್ ಪ್ಯಾಟರ್ನ್ ಪೂರ್ಣಗೊಳಿಸಿ ಸುರಕ್ಷಿತವಾಗಿ ಭೂಸ್ಪರ್ಶ ಮಾಡಿವೆ ಎಂದು ಮಂಗಳೂರು ವಿಮಾನ ನಿಲ್ದಾಣ ತಿಳಿಸಿದೆ.